ಅಮ್ಮಣಿ ಪಾಪ ಸರೋಜಮ್ಮ ಬರ್ರಮ್ಮಣಿ ಒತ್ತಾಗೋಯ್ತು. ಅಡಿಗೆ ಎಲ್ಲ ರೆಡಿ ಆಗಿದ್ರೆ ಬರ್ರಿ ಊಟ ಕೂತ್ಕೊಂಡ ಬರ್ರಿ. ಒತ್ತಾಗೋಯ್ತು. ಎತ್ಲಾಗೋಯ್ತು ನಿಮ್ ಮಾವ ಎತ್ಲಾಗೋಯ್ತು. ಆ ಹುಡುಗರೆಲ್ಲ ಎತ್ಲಾಗೋದ್ರು. ಪಾಪ ಸುನಿಲ್ ಎತ್ಲಾಗೋದ. ಪವಿತ್ರಮ್ಮ ಎತ್ಲಾಗೋದು. ಎಲ್ಲಾರು ಕರ್ಕೊಂಡ್ ಬರಮ್ಮಣಿ. ಹೊಟ್ಟೆ ಹಸಿದೈತೆ. ಬರಮ್ಮಣಿ ಬೇಗ. ಒತ್ತಾಗೋಯ್ತು. ಅಲ್ಲ ಬೆಳಿಗ್ಗೆನೇ ವರ್ಷ ವರ್ಷ ಊಟ ಮಾಡ್ಬಿಡ್ತಿದ್ವು ಅತ್ಲಾಗಿ. ವಾ ಮಟನ್ ಸಾಂಬಾರಿಂದ. ಈ ವರ್ಷ ನೋಡಿದ್ರೆ ಮಧ್ಯಾಹ್ನ ಆದ್ರೂ ಮಧ್ಯಾಹ್ನಕ್ಕೂ ಊಟಕ್ಕೂ ಇನ್ನು ತಡ ಮಾಡ್ತಿದಾರಲ್ಲ ಇವರು. ಎಲ್ಲೋದ್ರು ಅಂತ ಕಾಣನ. ಪಾಪ ಈ ಹುಡುಗಿರು ಕೆಲ್ಸಗಳು ಅದು ಇದು ಮಾಡ್ತಾನೆ ಇದಾರೆ. ಸಾಂಬಾರ್ ಮಾಡ್ಬೇಕು, ಆ ಹುಡುಗರು ಮುದ್ದೆ ಮಾಡ್ಬೇಕು, ಚಪಾತಿ ಮಾಡ್ಬೇಕು, ಎಲ್ಲ ಮಾಡ್ಕೊಂಡು ಆ ಹುಡುಗಿರ್ ಕುಂತಾರೆ. ಎಲ್ಲ ರೆಡಿ ಆಗಿರ್ಬೇಕು ಸಾಮಾನ್ಯಕ್ಕೆ. ಈ ಹುಡುಗರು ಎತ್ಲಾಗೋದ್ರು ಅಂತ ಕಾಣನ. ಬಂದು ಒಂದಿಟ್ಟು ಏನಾದ್ರು ಕೆಲಸ ಗಿಲ್ಸ ಮಾಡ್ಸನ. ಏನು ಜ್ಞಾನಿಲ್ಲ ಈ ಹುಡುಗರುಗತ್ಲಾಗಿ. ಒತ್ ಬೇರೆ ಆಗೋಯ್ತು. ಅತ್ಲಾಗಿ ಬಂದು ಊಟ ಕೂತ್ಕೊಳ್ಳೋಣ, ಬೇಗ ಊಟ ಮಾಡೋಣ ಅನ್ನಂಗಿಲ್ಲ. ಎಲ್ಲೋದ್ರು ಅಂತ ಕಾಣನ. ಅಮ್ಮಣಿ ಪಾಪ ಅಮ್ಮಣಿ ಇವಾಗ ಬಂದ್ರ? ಏನ್ ಮಾಡ್ತಿದ್ರಮ್ಮ? ಅಲ್ಲಿ ಆಯ್ತಲ್ಲ ಎಲ್ಲ ಅಡಿಗೆ ಎಲ್ಲ ಆಯ್ತೇನಮ್ಮಣಿ? ಎಲ್ಲ ಮಾಡಿ ಬಿರಿಯಾನಿ ಕಬಾಬು ಎಲ್ಲ ಆಯ್ತೇನಮ್ಮ? ಹೂ ಕಣತೆ ಎಲ್ಲ ಆಯ್ತು. ಇನ್ನೇನು ಎಲ್ಲ ರೆಡಿ ಆಗೋಯ್ತು. ಇವ್ರ ಮಾವ ಇವರೆಲ್ಲ ಎತ್ಲಾಗೋದ್ರು. ಎಲ್ಲಾರು ಅತ್ಲಾಗ ಕುತ್ಕೊಂಡಿದ್ರೆ ಅತ್ಲಾಗಿ ಒಟ್ಟಿಗೆ ಹೋಗಿ ಊಟ ಮಾಡ್ಕೊಂಡ್ ಬಂದ್ಬಿಡ್ತಿದ್ವು ಅತ್ಲಾಗಿ. ನಡ್ರಿ ಊಟ ಮಾಡೋದ್ ನಡ್ರಿ. ಅಲ್ಲ ಕಣಮಣಿ, ಈ ಹುಡುಗರು ಎತ್ಲಾಗೋದ್ರು ಅಂತ ನಾನ್ ನಿನ್ನ ಕೇಳಿದ್ರೆ ನೀನು ಎಲ್ಲೋದ್ರು ಗೊತ್ತಿಲ್ಲ ಕಣತೆ ಅಂತ ಬೇರೆ ಹೇಳ್ತಿದ್ಯಾ. ಎಲ್ಲೋದ್ರು ಅಂತ ಕಾಣನ. ಬರ್ತಾರೆ ಇಲ್ಲೇ ಎಲ್ಲಾರ ಅಕ್ಕಪಕ್ಕದಲ್ಲೆಲ್ಲ ಕುಂತಿರ್ಬೇಕು ಮಾತಾಡ್ಕೊಂಡು. ಅಣ್ಣ ತಮ್ಮ ಇಬ್ರಾಳುನು ಒಳಗಡೆ ಶೆಕೆ ಆಗುತ್ತಂತ ಮನೆ ಒಳಗೆ ಕೂತ್ಕೊಂಡದಲ್ಲ, ಆಚೆ ಕಡೆ ಎಲ್ಲ ಕೂತ್ಕೊಂಡಿರ್ಬೇಕು. ಆಯ್ತು ಅಮ್ಮಣಿ ಇವಾಗ ಬರ್ರಿ ಎಲ್ಲ ತಗೊಂಬಂದ್ ಇಲ್ಲೇ ಇಡ್ರಿ. ಇಲ್ಲೇ ಕುತ್ಕೊಳ್ಳೋಣ ಅತ್ಲಾಗಿ. ಇಲ್ಲೇ ಜಾಗ ಚೆನ್ನಾಗಿರುತ್ತೆ. ಎಲ್ಲಾರು ಕುತ್ಕೊಂಡು ಊಟ ಮಾಡೋಣ ಅತ್ಲಾಗಿ. ನಿಮ್ ಮಾವಂಗೂ ಕರಿತೀನಿ. ಇಲ್ಲೇ ಆಚೆ ಕಡೆ ಎಲ್ಲ ಹೋಗಿರ್ಬೇಕು ನಿಮ್ ಮಾವನವ್ರುನು. ಅಮ್ಮಣಿ ಎಲ್ಲ ರೊಟ್ಟಿದು ಚಪಾತಿದು ಹಂಗೆ ಕಬಾಬು ಬಿರಿಯಾನಿ ಚಿಲ್ಲಿ ಚಿಕನ್ ಅದೇನೇನು ಮಟನ್ ಸಾಂಬಾರು ಮುದ್ದೆ ಎಲ್ಲ ತಗೊಂಬರಮ್ಮಣಿ. ಇಲ್ಲೇ ಕುತ್ಕೊಳ್ಳೋಣ ತಟ್ಟೆ ಎಲ್ಲ ತಗೊಂಬರ್ರಿ. ಎಲ್ಲ ಹೊಟ್ಟೆ ಕೂತ್ಕೊಂಡ್ಬಿಟ್ಟು ಇಲ್ಲೇ ಹೊಟ್ಟೆ ತುಂಬಾ ಊಟ ಮಾಡೋಣ. ನನಗೂ ಹೊಟ್ಟೆ ಸಿದ್ಧದ ಕಣಮಣಿ. ಬೆಳಿಗ್ಗೆ ಒಂದ್ ಈಟೆ ತಿಂಡಿ ತಿಂದಿದ್ದಕ್ಕೂ ಅದಕ್ಕೂ ಹೆಂಗ ನೀವ್ ಹೇಳಿರಿ ಅತ್ತೆ. ಅಡಿಗೆ ಆಗೋದೆಲ್ಲ ಲೇಟ್ ಆಗುತ್ತೆ, ತಡ ಆಗುತ್ತೆ. ಮಾವ ಇವರೆಲ್ಲ ಮಟನ್ ಚಿಕನ್ ತಗೊಂಬರೋದೇ ಇನ್ನು ತಡ ಆಗುತ್ತೆ. ಅಲ್ಲಿವರೆಗೂ ನೀವು ಕಾಯ್ಕೊಂಡಿರ್ಬೇಡ್ರಿ. ಏನಾದ್ರೂ ತಿಂಡಿ ಮಾಡ್ಕೊಳ್ರಿ ಅಂತ ಹೇಳಿದಿಕ್ಕೆ ಹಂಗ ತಿಂಡಿ ಮಾಡದೆ ನಿಮ್ ಮಾತು ಕೇಳ್ಕೊಂಡು. ಇಲ್ಲ ಅಂದ್ರೆ ಇನ್ನು ಹೊಟ್ಟೆ ಹಸ್ಕೊಂಡು ಈಟತ್ತವರೆಗೂ ಸುಮ್ಮನಾಗ್ಬೇಕಿತ್ತು. ಅಮ್ಮಣಿ ಬೇಗ ಬೇಗ ತಗೊಂಬರ್ರಿ. ಇಲ್ಲೇ ಕುತ್ಕೊಳ್ಳೋಣ ಅತ್ಲಾಗಿ. ಕುಡಿಯಕ್ ನೀರು ಫಿಲ್ಟರ್ ನೀರು ಎಲ್ಲ ತಗೊಂಬರ್ರಿ ಇಲ್ಲೇ. ಅತ್ತೆ ಆಯ್ತು ಇವಾಗ ಊಟ ಮಾಡೋಣ. ಆದ್ರೆ ಇಲ್ಲಿ ಬೇಡ ಕಣತೆ. ಇಲ್ಲಿ ಬೇಡ. ಇಕ್ಕಟ್ ಆಗಂಗ ಆಗುತ್ತೆ. ಶೆಕೆ ಆಗಂಗೆಲ್ಲ ಆಗ್ತಿರುತ್ತೆ. ಗಾಳಿ ಆಡಲ್ಲ ಏನಿಲ್ಲ ಕಣತೆ. ಇಲ್ಲಿ ಬೇಡ ಕಣತೆ. ಆಚೆ ಕಡೆ ಎಲ್ಲಾದ್ರೂ ಇಲ್ಲಿ ಮನೆ ಪಕ್ಕದಲ್ಲಿ ಜಾಗ ಐತಲ್ಲ, ತೆಂಗಿನ ಮರ ನೆರಳಲ್ಲಿ ಎಲ್ಲ ಜಾಗ ಎಲ್ಲ ಚೆನ್ನಾಗೈತೆ. ಗಾಳಿನೂ ಚೆನ್ನಾಗಿ ಬೀಸ್ತಿರುತ್ತೆ. ಅತ್ತೆ ನಡ್ರಿ. ಅಲ್ಲೇನೇನು ನೆರಳು ಐತೆ, ತಂಪ ಗಾಳಿ ಬೀಸ್ತಿರುತ್ತೆ. ಬಿಸಿ ಬಿಸಿ ಊಟ ಚೆನ್ನಾಗ್ ಮಾಡ್ಬೋದು. ನಡ್ರಿ ಅತ್ತೆ ಅಲ್ಲೇನೆ ಊಟ ಮಾಡೋಣ. ಚೆನ್ನಾಗಿರುತ್ತೆ ಜಾಗ ಎಲ್ಲ. ಇವೆಲ್ಲ ತಗೊಂಡೋಗ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಒಟ್ಟಿಗೆ ಕುತ್ಕೊಂಡು ಅಲ್ಲೇ ಊಟ ಮಾಡೋಣ. ಜಾಗನೂ ಅಗ್ಲನೂ ಐತೆ, ಜಾಗನೂ ಚೆನ್ನಾಗೈತೆ, ತಂಪ ಗಾಳಿ ಬೀಸ್ತಿರುತ್ತೆ. ಆರಾಮಾಗಿ ಕುತ್ಕೊಂಡು ಊಟ ಮಾಡ್ಕೊಂಡು ಒಂದ್ ಗಳಿಗೆ ಅಲ್ಲೇ ಕುತ್ಕೊಂಡು ಎರಡ್ಕೆಲ್ಲ ಹಾಕೊಂಡು ಆರಾಮಾಗಿ ಮಾತಾಡ್ಕೊಂಡು ಎಲ್ಲಾರು ಕುತ್ಕೋಬಹುದು ಆರಾಮಾಗಿ. ಬರ್ರಿ ಅತ್ತೆ ಅಲ್ಲೇ ಕುತ್ಕೊಳ್ಳೋಣ. ಏನಮ್ಮಣಿ ಹಿಂಗ್ ಹೇಳ್ತಿದ್ದೀರಾ ನೀವು? ಅಲ್ಲಿ ಆಚೆ ಕಡೆ ಹೋಗಿ ಊಟ ಮಾಡೋಣ ಅಂತಿದ್ದೀರಾ? ಬೇಡ ಕಣ್ರಮ್ಮ. ಚೆನ್ನಾಗಿರುತ್ತೆ ಮಾತ್ರ. ಒಳ್ಳೆ ತಂಪ ಗಾಳಿನೂ ಬೀಸ್ತಿರುತ್ತೆ, ನೆರಳು ಐತೆ, ಜಾಗನೂ ಚೆನ್ನಾಗೈತೆ. ಅಲ್ಲೇ ಚಾಪೆ ಹಾಸ್ಕೊಂಡು ಅಲ್ಲೇ ಕುತ್ಕೊಂಡು ಆರಾಮಾಗಿ ಊಟ ಮಾಡ್ಬೋದು. ಮನೆ ಪಕ್ಕದಲ್ವಾ ಚೆನ್ನಾಗಿರುತ್ತೆ. ಆದ್ರೆ ಏನ್ ಮಾಡ್ತೀರಾ? ನಿಮ್ ಮಾವ ಮಾತ್ ಕೇಳ್ಬೇಕಲ್ಲ. ಇಲ್ಲ ಮನೆ ಒಳಿಕೆ ಊಟ ಮಾಡೋಣ, ಆಚೆ ಕಡೆ ಬೇಡ ಅಂತ ಹೇಳಿದ್ರೆ ಏನ್ ಮಾಡೋಣ ಹೇಳ್ರಿ? ನಿಮ್ ಮಾವ ಬೇಕಾದ್ರೆ ಕೇಳ್ಕೊಂಡು ನಿಮ್ ಮಾವಯ್ಯ ಬೇಕಾದ್ರೆ ಇಲ್ಲೇ ಊಟ ಮಾಡೋಣ, ಅಲ್ಲೇ ಆಚೆ ಕಡೆನೆ ಊಟ ಮಾಡೋಣ ಅಂತ ಹೇಳಿದ್ರೆ ಬೇಕಾದ್ರೆ ನಿಮ್ ಮಾವ ಒಪ್ಕೊಂಡ್ಬಿಟ್ರೆ ನಾನಿಂದೇನಿಲ್ಲ ಕಣಮಣಿ. ನಡಿ ಬೇಕಾದ್ರೆ ಅಲ್ಲೇ ಕುತ್ಕೊಂಡು ಊಟ ಮಾಡೋಣ. ಅಲ್ಲೂ ಜಾಗ ಚೆನ್ನಾಗೇ ಐತೆ ಕುತ್ಕೊಂಡು ಊಟ ಮಾಡೋದಕ್ಕೆಲ್ಲ ಒಳ್ಳೆ ತಂಪಾಗೈತೆ. ಮಾವ ಹಿಂಗೇನತ್ತೆ? ಸರಿ ಆಯ್ತು ಅತ್ತೆ. ಮಾವ ಹಿಂಗ್ ನೀವೇ ಒಂದ್ ಮಾತು ಕೇಳ್ರಿ. ಇರ್ಲಿ ಏನು ಆಗಲ್ಲ ಹಂಗಂತ ಹೇಳ್ರಿ. ಪಾಪ ಹುಡುಗಿರೆಲ್ಲಾರು ಮನೆಯವರೆಲ್ಲಾರು ಇಲ್ಲೇ ಆಚೆ ಕಡೆ ಕುತ್ಕೊಂಡು ಮನೆ ಪಕ್ಕದಲ್ಲಿ ಅಲ್ಲಿ ನೆರಳಲ್ಲಿ ಕುತ್ಕೊಂಡು ತೆಂಗಿನ ಮರದ ತೋಟದಲ್ಲಿ ನೆರಳಲ್ಲಿ ಕುತ್ಕೊಂಡು ಊಟ ಮಾಡೋಣ ಅಂತ ಹೇಳ್ತಿದಾರೆ. ಅಲ್ಲೇನೆ ಜಾಗನು ಚೆನ್ನಾಗೈತೆ, ಗಾಳಿನೂ ತಂಪಾಗಿ ಬೀಸುತ್ತೆ. ಎಲ್ಲಾರು ಅಲ್ಲೇ ಕುತ್ಕೊಂಡು ಊಟ ಮಾಡೋಣ ಅಂತ ಇಬ್ರು ಹುಡುಗಿರು ಇಷ್ಟ ಪಡ್ತಿದಾರೆ. ಅಲ್ಲೇ ಕುತ್ಕೊಂಡೇನ್ರಿ ಅಂತ ನೀವೇ ಒಂದ್ ಮಾತು ಕೇಳ್ರಿ ಅತ್ತೆ. ಸುಮ್ಕಿರೋ ಮಣಿ ಅತ್ಲಾಗೆ. ಇಲ್ ಕಣ್ತಾಯಿ ನಾನಂತೂ ಕೇಳವ ನಿಮ್ ಮಾವ ಹಿಂಗೆ ಒಳ್ಳೆ ಚಿಕ್ಕ ಹುಡುಗಿ ಆಡಂಗ್ ಆಡ್ತೀಯಲ್ಲ ಅಂತ ನನ್ ಮೇಲೆ ರೇಗಾಡುತ್ತೆ. ಇಲ್ಲ ಕಣಮ್ಮ, ಇಲ್ಲ 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 ನಾನಂತೂ ಕೇಳಲ್ಲ. ಈಗ ಒಂದ್ ಕೆಲಸ ಮಾಡ್ರಿ. ನಿಮ್ ಮಾವ ಹಿಂಗೆ ನೀವಿಬ್ರಾಳ ಸೇರ್ಕೊಂಡು ಹೇಳ್ರಿ. ನಿಮ್ ಮಾವಯ್ಯ ಇಲ್ಲ ಸರಿ ಕಣ ಆಯ್ತು ನಡ್ರಮ್ಮ ಅಂತ ಹೇಳಿದ್ರೆ ಅಲ್ಲೇ ಕುತ್ಕೊಂಡು ಊಟ ಮಾಡೋಣಂತೆ. ನಡ್ರಿ ಬೇಕಾದ್ರೆ. ಅಲ್ಲ ಕಣತೆ ಮಾವಯ್ಯ ಬೇಡ ಅಂತ ಹೇಳಿದ್ರೆ ಮತ್ತೆ ಏನ್ ಮಾಡೋದು? ಮಾವಯ್ಯ ನೀವೇ ಹೇಳ್ರಿ ಅತ್ತೆ. ಆ ಹುಡುಗಿರು ಏನೋ ಇಷ್ಟ ಪಡ್ತಿದಾರ ಆಚೆ ಕಡೆ ಕುತ್ಕೊಂಡು ಊಟ ಮಾಡೋಣಂತ.
ನಂದೇನಿಲ್ಲ ಜಾಸ್ತಿ ಐಡಿಯಾ. ಪವಿತ್ರ ಮನೆ ಹೇಳಿದ್ದು ಅತ್ತೆ ಒಂಥರ ಚೆನ್ನಾಗಿರುತ್ತೆ. ಆಚೆ ಕಡೆ ಕೂತ್ಕೊಂಡು ಊಟ ಮಾಡಿದ್ರೆ ಬಿಸಿ ಬಿಸಿ ಊಟ, ಒಳ್ಳೆ ಗಾಳಿ ಬೀಸ್ತಿರುತ್ತೆ, ಜಾಗನೂ ಚೆನ್ನಾಗಿರುತ್ತೆ, ಅಲ್ಲಿ ಒಂಥರ ಚೆನ್ನಾಗಿರುತ್ತೆ, ಅಲ್ಲೇ ಊಟ ಮಾಡೋಣ ಅಂತ ಪವಿತ್ರನೇ ಹೇಳಿದ್ದು. ಪಾಪ ಅಮ್ಮನಿ ಇಷ್ಟ ಪಡ್ತಿದ್ದಾಳೆ. ತಡ್ರಿ ಹೋಗ್ ಕೇಳೋಣ ಮಾವ ಹಿಂಗೆ. ಎಲ್ಲೋದ್ರು ಮಾವಯ್ಯ? ಅತ್ತೆ ಕರೀರಿ ಮಾವಯ್ಯ, ನೀವೇ ಒಂದ್ಸಲಿ ನೋಡೋಣ ತಡಿ ಅಮ್ಮಣಿ. ನಿಮ್ ಮಾವಯ್ಯ ಎತ್ಲಾಗೋಯ್ತು ಏನೋ. ಅಲ್ಲ ಈ ಹುಡುಗರು ಈಟ ತಕ್ಕ ಆರಾಮಾಗಿ ಮನೆ ಹತ್ರ ಕುತ್ಕೊಂಡು ಇವರು ಊಟ ಮಾಡೋ ಟೈಮಲ್ಲಿ ಹೊಟ್ಟೆ ಬೇರೆ ಹಸಿತೈತ್ ನನಗೆ, ಎಲ್ಲೋದ್ರು ಅಂತ ಕಾರಣ. ಊರಲ್ಲೆಲ್ಲಾರು ವರ್ಷದಡ್ಕಿಂದ ಊಟ ಅಲ್ಲೇ ಬೆಳಿಗ್ಗೆ ಒಂದ್ಸಲಿ ತಿನ್ಬಿಟ್ರು, ಅಲ್ಲೇ ಮಧ್ಯಾಹ್ನ ಇವಾಗ ತಿರ್ಗಾ 2 ಸಲ ತಿಂತಿದ್ದಾರೆ. ನಾವಿನ್ನು ಊಟ ಮಾಡಿಲ್ಲ ಏನಿಲ್ಲ, ಮನೆಯವರೆಲ್ಲ ಹೊಟ್ಟೆ ಹಸ್ಕೊಂಡಿದ್ದಾರೆ. ಬೇಗ ಊಟ ಮಾಡೋದನ್ನ ಜ್ಞಾನ ಬೇಡವಾ ಈ ಹುಡುಗರುಗಳಿಗೆ? ಎಲ್ಲೋದ್ರು ಅಂತ ಕಾರಣ. ಲೇ ಪಾಪ ಪಾಪಲೇ, ನಿಮ್ಮ ಅಪ್ಪ ಎತ್ಲಾಗೋಯ್ತು, ಕರ್ಕೊಂಬರ ಇಲ್ಲಿ ಪಾಪ. ಅಮ್ಮ ಅಮ್ಮ, ಯಾಕಮ್ಮ ಯಾಕ ಕರಿತಿರಂಗಿದ್ಯಾ? ಯಾಕೆ ಏನಾಯ್ತಮ್ಮ? ಯಾಕೆ ಇಲ್ಲ ಕಳ್ಳ ಪಾಪ. ಅಲ್ಲ ಕಣ್ರಲ್ಲ, ಊಟ ಮಾಡೋ ಟೈಮಲ್ಲಿ ನೀವು ಊಟ ಮಾಡ್ದಲೆ ಎಲ್ಲಾರು ಕೂತ್ಕೊಂಡ್ಬಿಟ್ಟು ನೀವು ಬೆಳಿಗ್ಗೆಯಿಂದ ಮಂತ ಬಿದ್ಬಿಟ್ಟು ಇವಾಗ ಊಟ ಮಾಡೋ ಟೈಮಲ್ಲಿ ಎತ್ಲಾಗ ಹೋಗಿದ್ರಲ್ಲ ಪಾಪ. ನೀವು ಒಂಥರ ನಿಮ್ಮ ಅಪ್ಪನಂಗೆ ಆಡ್ತಿರ್ಕೊಂಡ್ರಪ್ಪ ಅತ್ಲಾಗಿ. ಒಬ್ಬೊಬ್ರಿಗೆ ಹುಡ್ಕಾಡದೆ ಆಯ್ತು. ಆ ಹುಡುಗಿರು ನಾವೆಲ್ಲ ಅಡಿಗೆ ಮಾಡಿ ಎಲ್ಲ ರೆಡಿ ಮಾಡೋದಕ್ಕಿಂತ ಬರೀ ನೀವ್ ಎಲ್ಲೋದ್ರಿ ಅಂತ ಹುಡ್ಕದೆ ಆಗೋಯ್ತು ಅತ್ಲಾಗಿ ನಮ್ಗೆ ಅತ್ಲಾಗಿ. ಅಲ್ಲ ಕಣ್ರಲ್ಲ ಪಾಪ, ಎಲ್ಲೋಗಿದ್ರಲ್ಲ ಈಟೋತ್ವರ್ಗು ನೀವು? ಎತ್ಲಾಗೋಯ್ತು ನಿಮ್ಮ ಅಪ್ಪ ಇಲ್ವಾ ಆಚೆ ಕಡೆ? ಅಮ್ಮ ಎಲ್ಲ ಹೋಗಿರಲ್ಲ ಕಣಮ್ಮ, ಇಲ್ಲೇ ಕಟ್ಟೆ ಮೇಲೆ ಕೂತ್ಕೊಂಡು ಈಟೊತ್ತವರೆಗೂ ನಾನು ಅಣ್ಣ ಮಾತಾಡ್ತಿದ್ದು. ಆಮೇಕಿಂದ ಬಿಸಿಲು ಬೇರೆ ಜಾಸ್ತಿ ಆಯ್ತು, ಶೆಕೆ ಆಗಂಗ ಆಗ್ತಿತ್ತು. ಅದಕ್ಕೆ ಅಲ್ಲಿ ತೆಂಗಿನ ಮರದ ನೆರಳು ಕೂತ್ಕೊಂಡ್ಬಿಟ್ಟು ಮನೆ ಪಕ್ಕದಲ್ಲಿ ಜಾಗ ಇತ್ತಲ್ಲ, ಅಲ್ಲೇ ಕೂತ್ಕೊಂಡು ನಾನು ಅಣ್ಣ ಮಾತಾಡ್ತಿದ್ದು. ನಿಮಗ್ ಕಾಣಿಸಿಲ್ಲ ಅಷ್ಟೇ ಕಣಮ್ಮ. ನಾವೇ ಅಲ್ಲಿ ಇಲ್ಲಿ ಏನಕ್ಕೆ ಹೋಗೋಣ? ಬೆಳಿಗ್ಗೆ ನಾನು ಬೇರೆ ಒಂದು ಈಟೆ ತಿಂಡಿ ತಿಂದಿದ್ದು, ಇಡ್ಲಿ ಬೇರೆ ತಿಂದಿದ್ದು, 2 ಇಡ್ಲಿ ತಿಂದಿದ್ದು. ನಾನು ಜಾಸ್ತಿ ತಿಂತೀನಿ ಕಣಮ್ಮ ಅಂತ ಹೇಳಿರೆ, ಇಲ್ಲ ಕಣ ಸುಮ್ಕಿರ್ ಪಾಪ, ಹೊಸ್ತಡ್ಕಿನ ಮಟನ್ ಎಲ್ಲ ಜಾಸ್ತಿ ಬರುತ್ತೆ, ಮತ್ತೆ ಜಾಸ್ತಿ ತಿಂಡಿ ತಿನ್ಬಿಟ್ರೆ ಊಟ ಮಾಡಲ್ಲ ಏನಿಲ್ಲ, ಇನ್ನೇನು ಅಡುಗೆ ಎಲ್ಲ ರೆಡಿ ಆಗ್ತೈತೆ, ಇನ್ನೇನು ಬೇಡ ಜಾಸ್ತಿ ತಿನ್ಬೇಡ, ಒಂದು ಈಟೆ ತಿನ್ಕಂಬ ಅಂತ ಹೇಳ್ದೆ. ಅದಕ್ಕೆ ಒಂದು ಈಟೆ ತಿನ್ಕೊಂಡು ನನಗೆ ಹೊಟ್ಟೆ ಬೇರೆ ಸಿಗ್ತೈತೆ ಕಣಮ್ಮ. ಯಾವಾಗ ಊಟ ಮಾಡೋದಂತ ನಾನು ಕಾಯ್ಕೊಂಡಿದ್ದೀನಿ, ಅಲ್ಲಿ ಇಲ್ಲಿ ಏನಕ್ಕಮ್ಮ ಹೋಗಕ್ಕೆ ಹೋಗ್ಲಿ. ಆಯ್ತೇನಮ್ಮ, ಅಡುಗೆ ಎಲ್ಲ ಆಗಿದ್ರೆ ಅತ್ಲಾಗಿ ಊಟ ಮಾಡಮ್ ಬರ್ರಿ. ಸಿಕ್ಕಾಬಟ್ಟೆ ಹೊಟ್ಟೆ ಸಿಗ್ತೈತೆ ಕಣಮ್ಮ ನನಗಂತೂ ಅತ್ಲಾಗಿ. ಇಲ್ಲೇ ಕುಂತಿದ್ರೆ ಅಂದ್ರೆ ಏನಂದ್ರೆ ನೀವು ಕಾಣಿಸ್ತಿಲ್ವಲ್ಲ ಪಾಪ. ಅವಾಗ್ಲಿಂದನೂ ಬೇರೆ ಕೂಕಡ್ತಿದ್ದೆ. ಎಲ್ಲೋದ್ರು ಈ ಹುಡುಗರು ಈಟೊತ್ತವರೆಗೂ ಇದ್ದು ಊಟ ಮಾಡೋ ಟೈಮಲ್ಲಿ ಈಗ ಎಲ್ಲಿ ಹುಡ್ಕೊಂಡು ಹೋಗೋಣಂತ ಬೇಜಾರಲ್ಲಿ ಹಿಂಗೆ ಹೇಳಿದ್ ಬಿಟ್ಟೆ ಕಣಪ್ಪ. ಆಯ್ತು ಇವಾಗ ಪಾಪ ನಿಮ್ಮ ಅಪ್ಪ ಇಲ್ವಲ್ಲ ಆಚೆ ಕಡೆ, ನಿಮ್ಮ ಹತ್ರನೇ ಕುಂತಿರ್ಬೇಕು ಮಾತಾಡ್ಕೊಂಡಲ್ವಾ? ಒಳಗ್ ಪಾಪ ನಿಮ್ಮ ಅಪ್ಪ ಹಿಂಗ್ ಕರ್ಕೊಂಬ ಬಂದ್ಬಿಟ್ಟು ಬೇಗ ರಪ್ಪನ್ನ ಕರ್ಕೊಂಬರಪ್ಪ. ಎಲ್ಲ ಅಡಿಗೆ ಎಲ್ಲ ರೆಡಿ ಆಗೈತ್ ಕಣವ್, ಎಲ್ಲ ಆಗೋಯ್ತು. ನೀನ್ ಏನ್ ಹೇಳಿದ್ದ ಅದೆಂತ ಚಿಲ್ಲಿ ಚಿಕನ್ ಬೇರೆ ಅಂತ ಹೇಳಿದ್ದಲ್ಲ, ಅದನ್ನು ಮಾಡಿದಾರ ಕಣಪ್ಪ ಅತ್ಲಾಗಿ. ಏನ ಇಷ್ಟಪಟ್ಟೆ ಅಂತ ಎಲ್ಲದನ್ನು ರೆಡಿ ಮಾಡ್ಕೊಂಡು ಕುಂತಿದೀವಿ ಊಟ ಮಾಡೋದಕ್ಕೆ. ಅತ್ಲಾಗಿ ಎಲ್ಲಾರು ಬಂದ್ ಬಿಟ್ಟಿದ್ರೆ ಅತ್ಲಾಗಿ ಒಟ್ಟು ಕೂತ್ಕೊಂಡು ಊಟ ಮಾಡ್ಬೋದಿತ್ತು ಅತ್ಲಾಗಿ. ಒಳಗು ನಿಮ್ಮ ಅಪ್ಪ ಹಿಂಗ್ ಕರ್ಕೊಂಬ ಮೊದ್ಲು ಊಟ ಮಾಡೋದಕ್ಕಿಂತ ಮುಂಚೆ. ಅಮ್ಮ ಅಪ್ಪಯ್ಯನ ಅಪ್ಪಯ್ಯ ಎಲ್ಲೋಯ್ತೋ ಏನಮ್ಮ ಗೊತ್ತಿಲ್ಲ. ನಾನು ಅಣ್ಣ ಇಬ್ರೇ ಇದ್ದಿದ್ದು, ಎತ್ಲಾಗೋಯ್ತೋ ಏನ ಅಪ್ಪಯ್ಯ. ಈಟೋತ್ತವರೆಗೂ ನಮ್ ಜೊತೆನೆ ಕುತ್ಕೊಂಡಿತ್ತು. ತೊಡ್ರಲ್ಲ ಪಾಪ ಹೋದ್ರಿಟ್ಟು ಬಂದ ಕಣ್ ತೊಡ್ರಲ್ಲ ಅಂತ ಹೋಯ್ತು. ನಾನು ಅಣ್ಣ ಇದ್ದವ್ರು ಅಲ್ಲ ಕಣಪ್ಪ. ಅಡ್ಗೆಲ್ಲ ರೆಡಿ ಆಗೈತಿ, ಇನ್ನೇನು ಊಟ ಟೈಮು. ಈಗ ಅಮ್ಮ ಬಂದು ಕರಿಯುತ್ತೆ, ಏನಾದ್ರೂ ನೀನ್ ಇರಲಿಲ್ಲ ಅಂದ್ರೆ ಅಮ್ಮಯ್ಯ ರೇಗಾಡೋದ್ ಕಣಪ್ಪ. ಅಮ್ಮ ಬೈಯುತ್ತೆ, ಬಾರಪ್ಪ ಬೇಗ ಎಲ್ಲೂ ಹೋಗ್ಬೇಡ, ಇಲ್ಲ ಇರಪ್ಪ ಅಂತ ಹೇಳ್ದೆ ನಾನು. ಇಲ್ಲ ಕಣ್ ಸುಮ್ಕಿರಲ್ಲ ಪಾಪ, ಇಲ್ಲ ಬಂದ ಕಣ್ ತಡಿರಲ್ಲ. ನಿಮ್ಮಮ್ಮ ಆಚೆ ಕಡೆ ಬರೋ ಅಷ್ಟ್ರಲ್ಲಿ ನಾನು ಬಂದಿರ್ತೀನಿ, ಸುಮ್ಕಿರೋ. ನಿಮ್ಮಮ್ಮ ಕೇಳಿರೆ ಇಲ್ಲೇ ಇದಾರೆ, ಆಚೆ ಕಡೆನೇ ಎಲ್ಲ ಇದಾರೆ ಅಂತ ಹೇಳ್ರಿ, ಮತ್ತೆ ರೇಗಾಡುತ್ತೆ ನನಗೆ ಅಲ್ಲಿ ಇಲ್ಲಿ ಹೋಗಿದ್ದೀನಿ ಅಂತ ಹೇಳಿರೆ ಅಂತ ಹೇಳಿ ಹೋಗಿದ್ದು. ಈಟೊತ್ತಾದ್ರೂ ಬರ್ಲಿಲ್ಲ ಕಣಮ್ಮ, ಎಲ್ಲೋಯ್ತೋ ಏನೋ ಗೊತ್ತಿಲ್ಲ. ಈಗೆಲ್ಲಂತ ಬಿಡ್ಕೊಂಡು ಹೋಗೋದು ಏನ. ಅಮ್ಮ ಹಂಗಾರೆ ಅಡಿಗೆ ಎಲ್ಲ ರೆಡಿ ಆಗೈತನ್ನು? ಅಮ್ಮ ಅಡಿಗೆ ಎಲ್ಲ ರೆಡಿ ಆಗಿದ್ರೆ ಬಾರಮ್ಮ ಉಂಬಕ್ಕಿಡು, ಸಿಕ್ಕಾಬಿಟ್ಟೆ ಹೊಟ್ಟೆ ಸಿಗ್ತೈತೆ ನನಗೆ. ಇಲ್ಲ ಕೂತ್ಕೊಳ್ಳೋಣ. ಅಪ್ಪ ಹಿಂಗ್ ಹೋಗ್ಬಿಟ್ಟು ಬೇಗ ಅಣ್ಣಂಗೆ ಹೇಳ್ತೀನಿ ಕರ್ಕೊಂಬರುತ್ತೆ. ಅತ್ಲಾಗಿ ಒಟ್ಟಿಗೆ ಎಲ್ಲಾರ್ಗು ಬಡಿಸ್ಬಿಡಮ್ಮ ಅತ್ಲಾಗಿ. ಇಲ್ಲೇ ಕುತ್ಕೊಂಡ್ಬಿಡೋಣ, ಅಣ್ಣ ನಾನು ಅಪ್ಪಯ್ಯ ನೀವು ಪಾಪ ಸುನಿಲ ಎಲ್ಲಾರು ಕುತ್ಕೊಂಡು ಇಲ್ಲೇ ಊಟ ಮಾಡೋಣ. ಬರ್ರಿ ಬೇಗ. ಅಲ್ಲ ಕಣಪ್ಪ, ಈ ಹುಡುಗಿರು ಏನಂತಿದಾರಂದ್ರೆ ಪವಿತ್ರಮ್ಮನೂ ಸರೋಜಮ್ಮ ಇಲ್ಲಿ ಬೇಡ ಕಣಮ್ಮ, ಇಲ್ಲಿ ಕುತ್ಕೊಂಡು ಊಟ ಮಾಡಿದ್ರೆ ಶೆಕೆ ಆಗಂಗ ಆಗುತ್ತೆ, ಗಾಳಿ ಬೀಸಲ್ಲ ಏನಿಲ್ಲ. ಅದೇ ಈ ಪಕ್ಕದಲ್ಲಿ ನೀವು ಕುಂತಿದ್ರಲ್ಲ ತೆಂಗಿನ ಮರದ ಇದ್ರ ಜಾಗ ಐತಲ್ಲ ನಮ್ಮ ಮನೆ ಪಕ್ಕದಲ್ಲಿ, ಒಳ್ಳೆ ತಂಪಾದ ಜಾಗ ಐತೆ, ನೆರಳು ಐತೆ, ಚೆನ್ನಾಗಿ ತಣ್ಣ ಗಾಳಿ ಬೀಸುತ್ತೆ. ಬಿಸಿ ಬಿಸಿ ಊಟ ಎಲ್ಲ ಅಲ್ಲೇ ಊಟ ಮಾಡೋಣ ಹೋಗಿ ಎಲ್ಲಾರು ಕುತ್ಕೊಂಡು ಚಾಪೆ ಎಲ್ಲ ಹಾಕೊಂಡು ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ನಾನು ಅದಕ್ಕೆ ನಂದೇನು ಇಲ್ಲ ಕಣ್ರಮ್ಮ, ನನಗೂ ಇಷ್ಟನೇ ಆಚೆ ಕಡೆ ಅಲ್ಲೆಲ್ಲ ಕುತ್ಕೊಂಡು ಊಟ ಮಾಡೋದಕ್ಕೆ. ನಿಮ್ಮ ಮಾವ ಹಿಂಗೂ ಒಂದು ಮಾತು ಕೇಳಬೇಕು, ನಿಮ್ಮ ಮಾವಯ್ಯ ಹೆಂಗ್ ಹೇಳ್ತಾರೋ ಹಂಗೆ ಅಂತ ನಾನು ಹೇಳಿದೆ. ಅದಕ್ಕೆ ನಿಮ್ಮ ಅಪ್ಪನ್ ಕೇಳೋಣ ಅಂತ ಹೇಳಿದ್ರೆ ನಿಮ್ಮ ಅಪ್ಪ ಏನೋ ಇಲ್ಲಪ್ಪ, ಏನ್ ಮಾಡೋಣ ಹೇಳಿ ಇವಾಗ?
ಆ ಎಲ್ಲಂತ ಹುಡ್ಕೊಂಡು ಹೋಗೋದು ನಿಮ್ಮ ಅಪ್ಪ ಹಿಂಗೆ? ಹೌದೇನಮ್ಮ, ಇಲ್ಲಿ ಪಕ್ಕದಲ್ಲ ಕಣಮ್ಮ, ಜಾಗ ಚೆನ್ನಾಗೇ ಐತೆ. ಇಲ್ಲಿ ಸಿಕ್ಕಾಬಟ್ಟೆ ಸೆಕೆ ಕಣಮ್ಮ. ಊಟ ಮಾಡಕ್ಕಾಗಲ್ಲ, ಏನಿಲ್ಲ. ಬರ್ರಿ, ಅಲ್ಲೇ ಎಲ್ಲ ತಗೊಂಡೋಗ್ಬಿಟ್ಟು ಐಟಮ್ಗಳೆಲ್ಲ ಎಲ್ಲ ಇಟ್ಕೊಂಡ್ಬಿಟ್ಟು ಒಂದ್ ಕಡೆಯಿಂದ ಅಲ್ಲೇ ಊಟ ಮಾಡ್ಕೊಂಡು ಬಾರಮ್ಮ. ಫಿಲ್ಟರ್ ನೀರಾಗ್ಲಿ, ತಟ್ಟೆ, ಲೋಟ, ಏನೇನ್ ಮಾಡಿದಿರ, ಕಬಾಬು, ಬಿರಿಯಾನಿ, ಮುದ್ದೆ, ಅನ್ನ, ಸಾಂಬಾರು ಎಲ್ಲ ತಗೊಂಡೋಗ್ಬಿಟ್ಟು ಅಲ್ಲೇ ಒಟ್ಟಿಗೆ ಕೂತ್ಕೊಂಡು ಅಲ್ಲೇ ಇಟ್ಕೊಂಡು ಒಟ್ಟಿಗೆ ಕೂತ್ಕೊಂಡು ಅಲ್ಲೇ ಊಟ ಮಾಡಿದ್ರೆ ಇನ್ನೂ ಚೆನ್ನಾಗೇ ಇರುತ್ತೆ ಕಣಮ್ಮ. ನಡ್ರಿ ಅಲ್ಲೇ ಊಟ ಮಾಡೋಣ. ಅದೇ ಕಣಪ್ಪ, ನಾನು ಹೇಳ್ತಿರೋದು ಅಲ್ಲೇ ಊಟ ಮಾಡೋಣ ಅಂತ. ನಿಮ್ಮ ಅಪ್ಪ ಯಾಕೆ ಹೇಳ್ಬೇಕಲ್ಲಪ್ಪ? ಆ ಬಂದ್ಬಿಟ್ಟು ಮಕ್ಳುಗಳಿಗೆಲ್ಲ ಆಚೆ ಕಡೆ ಕೂರಿಸ್ಕೊಂಡು ಊಟ ಮಾಡ್ತಿದ್ಯಲ್ಲ ನೀನು, ಮನೆ ಒಳಗಡೆ ಊಟ ಮಾಡೋದಲ್ಲ ಅಂತ ನನ್ ಮೇಲೆ ರೇಗಾಡಿದ್ರೆ ಏನ್ ಮಾಡೋದು ಹೇಳು? ಅದಕ್ಕೆ ನಿಮ್ಮ ಅಪ್ಪ ಏನು ಬೋರ್ಲಿ, ಅವ್ರಿಗೂ ಅವ್ರ ಮಾತು ಕೇಳ್ಕೊಂಡ್ಬಿಟ್ಟು ಆಮೇಕಿಂದ ಊಟಕ್ಕೆ ಹೋಗೋಣ ಅಂತ ನಾನು ಸುಮ್ಕೆ ಅವೆಲ್ಲ ತಗೊಂಡೋಗ್ಬಿಟ್ಟು ಐಟಮ್ಗಳೆಲ್ಲ ತಗೊಂಡೋಗ್ಬಿಟ್ಟು ಅಲ್ಲಿ ಇಟ್ಕೊಂಡ್ಬಿಟ್ಟು ಆಮೇಕಿಂದ ರೇಗಾಡಿದ್ರೆ ಏನ್ ಮಾಡೋಣ? ಹೇಳಪ್ಪ ನೀನೆ. ಅಮ್ಮವ್, ಅಪ್ಪಯ್ಯ ಯಾವತ್ತು ಹಿಂಗೆಲ್ಲ ಏನು ಅನ್ನಲ್ಲ. ನಮ್ ಖುಷಿನೇ ಅವ್ರ ಖುಷಿ. ಎಲ್ಲಾರು ಸದ್ಯ ನನ್ನ ಮಕ್ಕಳು ಎಲ್ಲಾರು ಸೊಸೆಂದ್ರುಗಳು ಮಕ್ಕಳು ಮೊಮ್ಮಕ್ಕಳು ಎಲ್ಲ ಕೂತ್ಕೊಂಡು ಹೆಂಗ ಊಟ ಮಾಡ್ತಿದಾರಲ್ಲ ಅಂತ ಖುಷಿ ಪಡ್ತಾರೆ. ಬಾ, ಏನು ಆಗಲ್ಲ. ನಾನು ಹೇಳ್ತೀನಿ, ಬೇಕಾದ್ರೆ ಅಕಸ್ಮಾತ್ ಏನಾದ್ರು ಬೇಜಾರ್ ಗೀಜಾರು ಮಾಡ್ಕೊಂಡು ನಿನ್ ಮೇಲೆ ರೇಗಾಡಿದ್ರೆ ನಾನು ಹೇಳ್ತೀನಿ ಕಣಪ್ಪ. ಅಪ್ಪಯ್ಯ ನಾನೇ ಕಣಪ್ಪ ಹೇಳಿದ್ದು. ಇಲ್ಲ ಆಚೆ ಕಡೆ ಕೂತ್ಕೊಂಡು ಊಟ ಮಾಡ್ಬೇಕನ್ನಿಸ್ತು, ಅದಕ್ಕೆ ಇಲ್ಲೇ ಕೂತ್ಕೊಂಡು ಕಣಪ್ಪ, ಬಾರಪ್ಪ ನೀನು ಊಟ ಮಾಡುವಂತ ಅಪ್ಪ ಹಿಂಗೆ ಹೇಳ್ತೀನಿ ಕಣ್ ಹೇಳು. ಅಲ್ಲೇ ಪವಿತ್ರ, ಅತ್ತಿಗೆ ಬರ್ರಿ, ಎಲ್ಲ ಐಟಮ್ಗಳೆಲ್ಲ ತಗೊಂಡ್ ಬರ್ರಿ, ಅಲ್ಲೇ ಕೂತ್ಕೊಂಡು ಊಟ ಮಾಡೋಣ. ಸರಿ ಕಣ್ಣಪ್ಪ, ಆಯ್ತು. ನಿಮ್ಮ ಅಪ್ಪಯ್ಯ ಕೇಳಿದಾಗ ನೀನೇ ಹೇಳ್ಬೇಕು, ಸರಿನಾ? ಈಗ ಎಲ್ಲೋಯ್ತು ಅಂತ ಹುಡ್ಕೊಂಡು ಹೋಗದಪ್ಪ ನಿಮ್ಮ ಅಪ್ಪಯ್ಯ ಬೇರೆ. ಈಗ ಬಿಟ್ಟು ಊಟ ಮಾಡಕ್ಕಾಗಲ್ಲ, ಏನಿಲ್ಲ. ಬೆಳಿಗ್ಗೆ ನಾನು ಅವಜ್ಜಾನು ತಿಂಡಿ ತಿಂದಿಲ್ಲ ಸರಿಯಾಗಿ, ಒಟ್ಟಿಗೆ ಎಲ್ಲಾರ ಜೊತೆ ಊಟ ಮಾಡಿದ್ರೆ ಆಗುತ್ತಂತ ನೋಡು. ಊಟ ಮಾಡೋ ಟೈಮಲ್ಲಿ ಅಲ್ಲಿ ಇಲ್ಲಿ ಹೋಗ್ಬಿಡುತ್ತಲ್ಲ. ಏನ್ ಮಾಡ್ಲಿ, ಇವತ್ತೆಲ್ಲ ಯಾವಾಗ ನೋಡಿದ್ರು ಬರೀ ಹಿಂಗೆ ಮಾಡೋದು ನಿಮ್ಮ ಅಪ್ಪಯ್ಯ ಆತ್ಲಾಗಿ. ಊಟ ಮಾಮೂಲಿ ಟೈಮ್ ಸುಮ್ಮಕ್ಕೆ ಕುಂತಿರುತ್ತೆ ಅಲ್ಲ, ಬೆಳಗ್ಗೆ ನಾನು ಆರಾಮಾಗಿ ಮಲ್ತಾವ್ ಕುಂತಿತ್ತು ತಾನೆ. ಅದೇನ್ ಕೆಲಸ ಇದ್ರು ಮಾಡ್ಕೋಬೇಕಿತ್ತಾನೆ. ಇವಾಗ ಊಟ ಮಾಡೋ ಟೈಮ್ ಅಲ್ಲ ನಿಮ್ಮ ಅಪ್ಪಯ್ಯ ಹೋಗೋದು. ಅಮ್ಮಣಿ, ಊಟಕ್ಕೆ ಬಡಿಸ್ರಿ. ಇನ್ನೇನು ಎಲ್ಲ ಒಂದೊಂದೇ ಐಟಮ್ ತಗೊಂಡ್ಬಂದ್ಬಿಟ್ಟು ಆಕ್ರಮಣಿ. ನೀವು ಹಂಗ ಅಲ್ಲೇ ಕೂತ್ಕೊಂಡಿದ್ದೀರಾ? ಅಲ್ಲೇ ಕೂತ್ಕೊಂಡು ನೀವು ಊಟ ಮಾಡ್ರಿ. ಬೇಗ ಬೇಗ ತಗೊಂಡ್ರಮ್ಮ, ತಗೊಂಡ್ಬರ್ರಿ ಬೇಗ ಬೇಗ. ಹೊಟ್ಟೆ ಹಸಿತೈತೆ. ಆ ಹುಡುಗರು ಬೇರೆ ಅವಾಗ್ಲಿಂದಾನು ತಾರಾಡ್ತಿದ್ದಾರೆ. ಹೊಟ್ಟೆ ಹಸಿತೈತೆ ಕಣಮ್ಮ, ಉಂಬಕ್ಕಿಡು ಅಂತ. ನೀವೇನ್ರಮ್ಮಣಿ ನೀವು ಹಂಗೆ ಕೂತ್ಕೊಂಡಿದ್ದೀರಾ? ಬೇಗ ಬೇಗ ಎಲ್ಲರಿಗೂ ಬಡಿಸ್ಬಿಟ್ಟು ನೀವು ಕೂತ್ಕೊಂಡ್ಬಿಡ್ರಿ. ಅತ್ಲಾಗ ಅಲ್ಲೇ ಕೂತ್ಕೊಂಡ್ಬಿಡ್ರಿ ನೀವಿಬ್ರು ಚಾಪೆ ಮೇಲೆನೆ. ನಾವಿಲ್ಲೇ ಕೂತ್ಕೊಂಡು ಊಟ ಮಾಡ್ತೀವಿ, ಸರಿನಾ? ಅಲ್ಲ ಕಣತೆ, ಮಾವಯ್ಯನೇ ಬಂದಿಲ್ಲ, ಮಾವಯ್ಯ ಬಿಟ್ಬಿಟ್ಟು ಊಟ ಮಾಡದ? ಮಾವಯ್ಯ ಬೇಜಾರ್ ಮಾಡ್ಕೊಳಲ್ವಾ? ಇಲ್ಲ ಕಣತೆ, ಇಲ್ಲ ಇಲ್ಲ ಇಲ್ಲ. ಮಾವಯ್ಯ ಬರೋವರೆಗೂ ನಾನಂತೂ ಯಾರಿಗೂ ಉಂಬಕ್ಕಿಡಲ್ಲ. ನಮ್ಮ ಮಾವಯ್ಯ ಬರ್ಬೇಕು, ಆಮೇಕಿಂದಾನೆ ಊಟ ಮಾಡ್ಬೇಕು. ಅದೇನ್ ಸರಿ ಆಗುತ್ತೆ ಕಣತೆ? ನೀವು ನೋಡ್ರಿ, ನೀವು ಮಾವಯ್ಯ ಎಲ್ಲ ಹೋಗಿದಾರೆ, ಅವ್ರಿಗೆ ಬಿಟ್ಬಿಟ್ಟು ಊಟ ಮಾಡದ? ಇಲ್ಲ ಕಣತೆ, ನಾವಂತೂ ಮಾವಯ್ಯಂಗ್ ಬಿಟ್ಟು ಊಟ ಮಾಡಲ್ಲ. ತಡೀರಿ ಒಂದ್ 5 ನಿಮಿಷ. ಇನ್ನೇನ್ ಬರ್ತಾರೆ ಪಾಪ, ಅವರು ಇಲ್ಲೇ ಎಲ್ಲ ಕೆಲ್ಸದ ಮೇಲೆಲ್ಲ ಹೋಗಿರ್ಬೇಕು, ಬರ್ತಾರೆ ಇನ್ನೇನು. ಒಳ್ಳೆ ಕತೆ ಆಗೋಯ್ತಲ್ಲ ಈ ಹುಡುಗಿರಿಂದ. ನಿಮ್ಮ ಮಾವಯ್ಯ ಎಲ್ಲೂ ಹೋಗಿರೋದ್ ಕಣಮ್ಮ, ಬರ್ತಾರೆ. ಅವ್ರೇನ್ ಯಾವತ್ತೇನ್ ಬೇಜಾರ್ ಮಾಡ್ಕೊಳಲ್ಲ. ಸದ ಮನೆಯವರೆಲ್ಲ ಊಟ ಮಾಡಿದ್ರೆ ಸಾಕು ಅಂತ ಹೇಳ್ತಿರ್ತಾರೆ. ನೋಡ್ಬೇಕಾರೆ ನಿಮ್ಗೆ ಇಷ್ಟು ಇದಿದ್ರೆ ಈಗ ನೋಡ್ರಿ, ನೀವು ನಿಮ್ಮ ಮಾವಯ್ಯ ಬರೋಕ್ಕಿಂತ ಮುಂಚೆ ಹಿಂಗೆ ಕಾಯ್ಕೊಂಡಿರ್ರಿ. ನಿಮ್ಮ ಮಾವಯ್ಯ ಬಂದ್ಬಿಟ್ಟು ನಿಮ್ ಮೇಲೆ ಬೇಜಾರ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಕೇಳ್ರಿ ಬೇಕಾದ್ರೆ. ನಂದಿರ್ಲಿ ಕಣ್ರಮ್ಮ, ನೀವು ಊಟ ಮಾಡೋದಲ್ವೇಂದ್ರಮ್ಮ ಅಂತ. ನಾನ್ ಬೇಕಾದ್ರೆ ನಿಮ್ ಮಾವಯ್ಯ ಬಂದಾದ್ಮೇಲೆ ಊಟ ಮಾಡ್ತೀನಿ ಅಮ್ಮಣಿ. ನೀವೆಲ್ಲಾರು ಹೊಟ್ಟೆ ಹಾಸ್ಕೊಂಡಿದ್ದೀರಾ ಅವಾಗ್ಲಿಂದಾನು. ಹೊಟ್ಟೆ ಹಾಸ್ಕೊಂಡು ಎಷ್ಟೊತ್ತಂತ ಇರ್ತೀರಾ ಹೇಳ್ರಿ ನೀವುನು? ಹೇಳ್ರಿ. ಅದಕ್ಕೆ ಹೇಳ್ತಿರೋದು ಅಮ್ಮಣಿ, ಊಟ ಮಾಡ್ರಿ ಕೂತ್ಕೊಂಡು. ನೀವು 4 ಜನನು ಊಟ ಮಾಡ್ತೀರಿ. ನಾನು ಅಷ್ಟಲ್ಲಿ ನಿಮ್ ಮಾವಯ್ಯ ಬಂದಾಗ ನಾನು ನಿಮ್ ಮಾವಯ್ಯ ಊಟ ಮಾಡ್ತೀವಿ ಕೂತ್ಕೊಂಡು, ಸರಿನಾ? ನೀವು ಊಟ ಮಾಡ್ರಮ್ಮ ನೀವು. ಇದು ಒಳ್ಳೆ ಸರಿ ಆಗೋಯ್ತು ಕಣತೆ. ಅಲ್ಲ ಕಣತೆ, ಈಗ ನಿಮಗ್ ಕೂರಿಸ್ಬಿಟ್ಟು ನಾವು 4 ಜನನು ಊಟ ಮಾಡಕ್ಕಾಗುತ್ತೇನತೆ? ಹೆಂಗ್ ಹೇಳ್ತಿದ್ದೀರ ನೋಡ್ರಿ ನೀವು. ಪಾಪ ಸುನೀಲನು ನೇತ್ರಕ್ಕ ಬಂದ್ಬಿಟ್ಟು ಅಲ್ಲೇ ಮನೆ ಹತ್ರನೇ ಊಟ ಮಾಡು ಬಾ ನಮ್ ಜೊತೆನೆ, ಇಲ್ಲಿ ಬೇಡ ನಿನ್ಗೆ ಅಂತ ಹೇಳಿ ಅವನ್ಗೂ ಹಿಂಸೆ ಮಾಡಿ ಕರ್ಕೊಂಡು ಹೋಗ್ಬಿಟ್ರು. ನಾನು ಇಲ್ಲ ಕಣಕ, ಬೇಡ ಬಿಡಕ, ಇಲ್ಲೇ ಮನೆ ಹತ್ರನೇ ಊಟ ಮಾಡ್ತಾನೆ ಬಿಡಕ ಅಂತ ಹೇಳಿದೆ. ನೇತ್ರಕ್ಕ ಇದ್ದರು ಅವ್ರಿಬ್ರು, ಚಂದ್ರನು ಸುನೀಲ ಇಬ್ರು ಅಲ್ಲೇ ಮನೇಲಿ ಊಟ ಮಾಡ್ತಾರ ಕಣಮ್ಮ. ಅವ್ರಿಗೋಸ್ಕರ ಚಿಕನ್ ಬಿರಿಯಾನಿ ಕಬಾಬ್ ಎಲ್ಲ ಮಾಡಿದೀನಿ. ಅಲ್ಲಿ ಊಟ ಮಾಡೋರು ಯಾರು ಇಲ್ಲ, ಏನಿಲ್ಲ. ನಾನು ಅಲ್ಲೇ ಕರ್ಕೊಂಡು ಹೋಗ್ಬಿಟ್ಟು ಊಟ ಮಾಡಿಸ್ತೀನಿ ಅಂತ ಹಿಂಸೆ ಮಾಡಿ ಕರ್ಕೊಂಡು ಹೋಗ್ಬಿಡ್ತು ಸುನೀಲಂಗೆ. ಈಗ ನೀವು ಊಟ ಮಾಡಲ್ಲ, ಮಾವಯ್ಯನು ಊಟ ಮಾಡಲ್ಲ, ನಾವ್ 4 ಜನ ಮಾತ್ರ ಊಟ ಮಾಡೋದು. ಅದೇಂಗ್ ಸರಿ ಆಗೋದ್ ಕಣತೆ? ಇಲ್ಲ ಕಣತೆ, ಇಲ್ಲ 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 ಆಗಲ್ಲ. ಸರಿ, ಮಾವಯ್ಯ ಬರ್ಲಿ, ಇಲ್ಲಾಂದ್ರೆ ರೀ ಓಡೋಗ್ರಿ. ಮಾವಯ್ಯ ಎಲ್ಲೋಯ್ತು ಹೋಗಿ ಕರ್ಕೊಂಬರ್ರಿ ಅಷ್ಟೇ. ನಾನು ಮಾವಯ್ಯನ್ ಬಿಟ್ಟು ನಾವಂತೂ ಊಟ ಮಾಡಲ್ಲ. ಇವತ್ತೇನು ಊಟ ಮಾಡಲ್ಲ ಅಂತೈತೆ ಮಾವಯ್ಯ ಇಲ್ಲ ಅಂದ್ರೆ. ಬೇಡ, ಇವಾಗ ತಡೀರಿ ಒಂದ್ 5 ನಿಮಿಷ. ಹೆಂಗ ಕಾದಿದೀವಿ ಇಟ್ಟೊತ್ತರ್ಗು. ಮಾವಯ್ಯ ಇನ್ನೊಂದ್ 5 ನಿಮಿಷದಲ್ಲಿ ಬರ್ತಾರೆ. ಅವ್ರು ಬಂದಾದ್ಮೇಲೆ ಊಟ ಮಾಡೋಣ, ಸರಿನಾ?
ಹಂಗಲ್ ಕಣಮ್ಮ ಸರೋಜಮ್ಮ ನಾನು ಹೇಳ್ತಿರೋದು. ಆ ಹುಡುಗನು ಇವ್ರಿಗ ತಿಂಡಿ ತಿಂದಿಲ್ಲ ಏನಿಲ್ಲ, ಹೊಟ್ಟೆ ಹಸ್ಕೊಂಡಿದಾರ ಕಣಮ್ಮ. ನೀವೆಲ್ಲ ಊಟ ಮಾಡ್ರಿ, ನಾವು ಊಟ ಮಾಡ್ತೀವಿ ಆಮೇಕಿಂದ. ಹೊಟ್ಟೆ ಹಸ್ಕೊಂಡು ನಮ್ಗೋಸ್ಕರ ನೀವು ಕಾಯ್ಕೊಂಡು ಇರ್ಬೇಡ್ರಿ ಅಂತ ನಾನು ಹೇಳ್ತಿರೋದು. ರೀ ಮಾವಯ್ಯ ಎಲ್ಲೋದ್ರು ಹೋಗಿ ಕರ್ಕೊಂಬರ್ರಿ ಬಂದ್ಬಿಟ್ಟು. ಎಲ್ಲೋಗಿದಾರೆ? ಇಲ್ಲೇ ಅಕ್ಕಪಕ್ಕ ಏನಾರ ಕೆಲಸ ಏನಾರ ಮಾಡ್ತಿರ್ಬಹುದು ಸಾಮಾನ್ಯಕ್ಕೆ. ಹೋಗಿ ಕರ್ಕೊಂಬರ್ರಿ ಬೇಗ ರಪ್ಪನ್ನ. ಸರಿ ಕಣೆ, ಆಯ್ತು ತಡಿ. ಉಂಬಕ್ಕೆ ನಿಡ್ಬೇಡ. ಅಪ್ಪಯ್ಯ ಬಂದಾದ್ಮೇಲೆ ನೀನು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ರೆ ಆಗುತ್ತೆ. ತಡಿ ಒಂದ್ರೇಟು. ಅಣ್ಣ ತಡಿಯ, ನಾನು ಬರ್ತೀನಿ. ಇಬ್ರು ಹೋಗ್ಬಿಟ್ಟು ಅಪ್ಪಯ್ಯ ಎಲ್ಲ ಐತೆ ಹುಡ್ಕೊಂಡ್ ಕರ್ಕೊಂಬರೋಣ. ಇಲ್ಲೇ ಎಲ್ಲಾರ ನಾನು ಸಾಮಾನ್ಯಕ್ಕೆ ಹಸ್ಗಳು ಶೆಡ್ ಹತ್ರ ಏನಾರು ಹಸ್ಗಳಿಗೆ ಏನಾರು ಮೇವ್ ಗೀವ್ ಹಾಕೊಂಡು ಅಲ್ಲೇ ಕುಂತಿರ್ಬೇಕು, ನೀರ್ ಗೀರ್ ಕುಡಿಸಿ ಅಲ್ಲೇ ಎಲ್ಲಾರು ಇರ್ಬೇಕು. ತಡಿ ನಾನು ಬರ್ತೀನಿ, ಇಬ್ರಾಳು ಹೋಗ್ ಬರೋಣ. ನಾನು ಇಲ್ಲಿ ಕೂತ್ಕೊಂಡು ಇನ್ನೇನು ಮಾಡೋಣ. ಇಲ್ಲೇ ಇರ್ಲ ಪಾಪ ನೀನು, ನಾನು ಹೋಗ್ ಬರ್ತೀನಿ. ನೀನ್ ಯಾಕಾಗಲ್ಲ ಓಡಾಡ್ತೀಯ ಈ ಬಿಸ್ಲಲ್ಲಿ? ಸುಮ್ಕಿರು, ಇಲ್ಲಿ ನೆರಳಲ್ಲಿ ಆರಾಮಾಗಿ ಇಲ್ಲಿ ಕೂತ್ಕೊಂಡಿರು. ಏನಾರ ಹಾಕಿಸ್ಕೊಂಡು ಒಂದಿಟ್ಟು ಈಗ ಊಟ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದೆರಡು ಮೊಟ್ಟೆನಾರು ತಿಂತಿರ್ಲ ಪಾಪ. ಹೊಟ್ಟೆ ಹಸಿತೈತೆ ಅಂತ ಹೇಳ್ತಿದ್ಯಾ ನೀನು. ಚಿಕ್ಕವನಿ ನಾನು ಹೊಟ್ಟೆ ಹಸ್ಕೊಂಡು ತರ್ಕೊಂಡು ಇರಲ್ಲ ನೀನು, ನನಗೆ ಚೆನ್ನಾಗಿ ಗೊತ್ತೈತೆ. ನಿನಗೆ ಸಖತ್ ಹೊಟ್ಟೆ ಹಸಿತೈತೆ. ನೀನು ಕೂತ್ಕೊಂಡು ಏನಾದ್ರೂ ಚಿಕನ್ ಚಿಲ್ಲಿನ ಬಿರಿಯಾನಿನ ಏನಾರ ಲೈಟಾಗಿ ಹಾಕಿಸ್ಕೊಂಡು ತಟ್ಟೆಲ್ಲಿ ತಿಂತಿರು, ಊಟ ಮಾಡ್ತಿರುವ. ನಾನು ಅಷ್ಟ್ರಲ್ಲಿ ಬರ್ತೀನಿ ಅಪ್ಪ ಹಿಂಗೆ ಕರ್ಕೊಂಡು. ಇಲ್ಲ ಹೋಗು, ಅಪ್ಪಯ್ಯ ಬರ್ಲಿ, ಒಟ್ಟಿಗೆನೆ ಊಟ ಮಾಡೋಣ. ಅವ್ರಿಗೆ ಬಿಟ್ಬಿಟ್ಟು ಅದೇಂಗೆ ಊಟ ಮಾಡ್ಲಿ ನಾನು. ಅಗಳ ನೋಡ್ದೇನಪ್ಪ ಇಲ್ಲಿ, ಅಲ್ಲೇ ನಮ್ಮ ಮನೆಯವರು ಇಲ್ಲಿ ತಗೊಂಬಂದು ಎಲ್ಲ ಕೂತ್ಕೊಂಡಿದ್ದಾರೆ. ನಾನ್ ನೋಡಿದ್ರೆ ಅಲ್ಲಿ ಮನೆ ಮುಂದೆ ಬಂದ್ಬಿಟ್ಟು ನಾನು ಎಲ್ಲೋದ್ರು ಅಂತ ಅಲ್ಲಿ ಮಂತಾವ ಅಲ್ಲಿ ಹುಡ್ಕಾಡ್ತಿದೀನಿ. ಎತ್ಲಾಗೋದ್ರು ಮನೇಲಿ ಯಾರನ್ನು ಒಬ್ರು ಕಾಣಿಸ್ತಿಲ್ವಲ್ಲಪ್ಪ. ಊಟ ಮಾಡ್ದಲೆ ಏನಲ್ದರೆ ಎಲ್ಲೋದ್ರು ಅಂತ ನಾನು ಹುಡುಕ್ತಿದ್ದೀನಿ. ನೀವು ನೋಡಿದ್ರೆ ಇಲ್ಲಿ ಮನೆ ಪಕ್ಕದಲ್ಲಿ ಬಂದು ಕೂತ್ಕೊಂಡಿದ್ದೀರಾ. ಇದು ಒಳ್ಳೆ ಸರಿ ಆಗೋಯ್ತು ಅತ್ಲಾಗಿ. ಅಲ್ಕಣೆ ಇವಳೆ ಒಂದು ಮಾತಾದ್ರು ಹೇಳೋದಲ್ವೇನೆ? ಇಲ್ಲಿ ಮನೆ ಪಕ್ಕದಲ್ಲಿ ಇಲ್ಲಿ ತೋಟದಲ್ಲಿ ಒಳ ಕೂತ್ಕೊಂಡು ಇಲ್ಲಿ ಊಟ ಮಾಡ್ತೀವಿ ಅಂತ ಹೇಳೋದಲ್ವ ನನಗೊಂದು ಮಾತು. ನಾನು ಅಲ್ಲಿ ಮನೆ ಮುಂದೆ ಕಟ್ಟೆ ಮುಂದೆ ಕೂತ್ಕೊಂಡ್ಬಿಟ್ಟು ಅವಾಗ ಬರ್ತಾರೆ ಇವಾಗ ಬರ್ತಾರೆ ಎಲ್ಲ ಹೋಗಿರ್ಬೇಕು ಅಂತ ನಾನು ಹುಡ್ಕಾಡ್ತಿದ್ದೀನಿ. ಊಟ ಮಾಡ್ದಲ್ಲಿ ಇನ್ನೆಲ್ಲಪ್ಪ ಹೋದ್ರು ಅಂತ. ಮನೆ ಒಳಗಡೆ ನೋಡಿದ್ರೆ ಏನು ಇರಲ್ವಲ್ಲ, ಇನ್ನೆಲ್ಲ ಹೋದ್ರು? ಏನ್ ಮನೆ ಪಕ್ಕ ಅಕ್ಕಪಕ್ಕ ಎಲ್ಲಾದ್ರೂ ನೆರಳದ ಅಲ್ಲಿ ಕೂತ್ಕೊಂಡು ಊಟ ಮಾಡಕ್ಕೆ ಏನಾದ್ರು ಹೋದ್ರ ಅಂತ ನೋಡೋಣ ಅಂತ ಬಂದ್ರೆ ಇಲ್ಲೇ ಕೂತ್ಕೊಂಡಿದ್ದೀರಾ ನೀವು. ಹೋಗತ್ಲಾಗಿ ಇಂಥ ಕೆಲಸ ಏನೇ ಮಾಡೋದು ನೀವು? ಹೇಳ್ಬೇಕು ತಾನೆ ನನಗೆ ಬಾಯ್ ಬಿಟ್ಟು. ಅಲ್ಲ ಕಣಜ್ಜ, ಅದೆಲ್ಲ ಇರ್ಲಿ, ನೀನ್ ಎಲ್ಲೋಗಿದ್ದೆ ನೀನು? ಮನೆ ಮಂದಿ ಎಲ್ಲ ಹುಡುಗರೆಲ್ಲಾರು ಹೊಟ್ಟೆ ಹಸ್ಕೊಂಡು ಬೆಳಿಗ್ಗೆಯಿಂದ ಇದಾರಂತ ಗೊತ್ತು ತಾನೆ? ಬಂದ್ಬಿಟ್ಟು ಹುಡುಗರಿಗೆಲ್ಲಾರು ಕೂರಿಸ್ಕೊಂಡ್ಬಿಟ್ಟು ಊಟ ಮಾಡೋಣ ಅನ್ನಂಗಿಲ್ಲ. ಅಲ್ಲಿ ಇಲ್ಲಿ ಹೋಗ್ತೀಯ ನೀನು ಊಟ ಮಾಡೋದಲ್ಲ? ಎಲ್ಲೋಗಿದ್ದೆ ನೀ ಈಟೋವರೆಗೂ? ಎಲ್ಲೋಗಣೆ, ಇಲ್ಲ ಒಂದ್ರಿಟ್ಟು ಹಸ್ಗುಳ ಶೆಡ್ ಹತ್ರ ಹಸ್ಗುಳಿಗೆ ಒಂದ್ರಿಟ್ಟು ಮೇವು ಇವೆಲ್ಲ ಹಾಕೊಂಡು ಅಲ್ಲೇ ಕುಂತಿದ್ದೆ ಕಣೆ. ನೀವು ಇನ್ನೂ ಅಡಿಗೆ ಮಾಡೋದು ತಡ ಆಗುತ್ತಂತ ನೋಡಿರೆ ನೀವು ಇಲ್ಲಿ ಬಂದಿದ್ರ, ನನಗೆ ಗೊತ್ತಿಲ್ಲ ಏನಿಲ್ಲ. ಅದೆಲ್ಲ ಸರಿ. ಈಗ ಸರಿ ಆಯ್ತು, ಉಂಬಕ್ಕಿಡು ಮೊದ್ಲು. ಸುಮ್ಕೆ ಯಾಕೆ ರೇಗಾಡೋದು? ಮೊದ್ಲು ಎಲ್ಲ ಹೊಟ್ಟೆ ಹಸ್ಕೊಂಡಿದೀವಿ. ಊಟ ಮಾಡ್ತಾ ಬೇಕಾದ್ರೆ ಅದೇನು ಇದು ಕೇಳುವಂತೆ. ಮೊದ್ಲು ಉಂಬಕ್ಕಿಡು. ಎಲ್ಲಾರು ಹೊಟ್ಟೆ ಹಸ್ಕೊಂಡಿದ್ದಾರೆ ಹುಡುಗರು ಎಲ್ಲಾರು ಬೆಳಿಗ್ಗೆಯಿಂದಾನು. ಮಾವಯ್ಯ, ನಿಮ್ಗೆ ಬಿರಿಯಾನಿನ ಹಾಕ್ಲಾ ಏನಾದ್ರೂ ಮುದ್ದೆ ಊಟ ಮಾಡ್ತೀರಾ ನೀವು? ಅಮ್ಮಣಿ, ನನಗೆ ಮುದ್ದೆ ಊಟನೇ ಸರಿ. ಮಟನ್ ಸಾಂಬಾರಿಂದ ಮುದ್ದೆ ಹಾಕ್ಬಿಡಮ್ಮಣಿ. ನನಗೆ ಬಿರಿಯಾನಿ ಏನು ಬೇಡ. ನೋಡೋಣ ಆಮೇಕಿಂದ ಬೇಕಾದ್ರೆ ತಿಂದ್ರೆ ಆಗುತ್ತೆ. ಮೊದ್ಲು ನನಗೆ ಮುದ್ದೆ ಊಟ ಹಾಕ್ಬಿಡು. ಮುದ್ದೆನೂ ಮಟನ್ ಸಾಂಬಾರು ಕಾಳು ತಗೊಂಬರಮ್ಮ ಸಾಕು. ಅಲ್ಲ ಕಣೆ ಇವಳೆ, ಹುಡುಗರಿಗೆಲ್ಲ ನೀನು ಕೂರಿಸ್ಕೊಂಡು ಊಟ ಮಾಡಿಸ್ತಲೆ ನೀನು ನನ್ಗೋಸ್ಕರ ಕಾಯ್ಕೊಂಡು ಕುಂತಿದ್ದ ನೀನು ಈಟೋತ್ತವರೆಗೂ? ಪಾಪ ಹೊಟ್ಟೆ ಹಸ್ಕೊಂಡಿದ್ದಾರಂತ ಗೊತ್ತು ತಾನೆ? ನಾನು ಬರ್ತಿದ್ದೆ ನಾನು ಕೆಲಸ ಮುಗಿಸ್ಕೊಂಡು. ಅದ್ಯಾಕೆ ಹುಡುಗರಿಗೆಲ್ಲ ನೀನು ಹೊಟ್ಟೆ ಹಸ್ಕೊಂಡು ಕಾಯಿಸ್ಕೊಂಡು ಕುಂತಿದ್ದೆ ನೀನು? ಊಟ ಕೂರಿಸ್ಕೊಂಡು ಊಟ ಮಾಡಿಸ್ತಲೆ ನೀನು? ಅಯ್ಯ ಹೇಳ್ದೆ ನಾನು ಬೇಕಾದ್ರೆ ನಿಮ್ಮ ಅಪ್ಪಯ್ಯ ಬಂದಾದ್ಮೇಲೆ ಊಟ ಮಾಡ್ತೀನಿ ಕಣ್ರಪ್ಪ. ನೀವೆಲ್ಲಾರು 4 ಜನ ಕೂತ್ಕೊಂಡು ಊಟ ಮಾಡ್ರಿ ಅಂತ ನಾನು ಹೇಳ್ದೆ. ಈ ಹುಡುಗರಿದ್ದವ್ರು ಇವರು ಇಲ್ಲ ಅಮ್ಮಣ್ಣಿ ಸರೋಜಮ್ಮನು ಪವಿತ್ರಮ್ಮ ಇಬ್ರು ಮಾವಯ್ಯ ಬರೋವರ್ಗು ನಾವು ಊಟ ಮಾಡಲ್ಲ ಅಂತ ಕೂತ್ಕೊಂಡ್ಬಿಟ್ರು. ಅದಕ್ಕತ್ಲಾಗಿ ಇನ್ನೇನ್ ಮಾಡೋದು? ಅತ್ಲಾಗಿ ಬರೋವರ್ಗು ಸುಮ್ ಕಾದು ನಿನ್ನೆ ಪಾಪ ಕುಮಾರಣ್ಣ ಇನ್ನೇನು ಹುಡ್ಕೊಂಡ್ ಬರ್ತಿದ್ದ. ಅಷ್ಟಲ್ಲ ಅತ್ಲಾಗಿ ನೀನೇ ಬಂದೆ ಕಣ್ ಹೇಳು. ಅಲ್ಲ ಕಣ ಮಾವಯ್ಯ, ಹೆಂಗೈತೆ ಸಾಂಬಾರು ಎಲ್ಲ? ಮಟನ್ ಎಲ್ಲ ಚೆನ್ನಾಗಿ ಬೆಂದೈತೆ ಮಾವಯ್ಯ? ಪಟ್ಲಿ ಮರಿದ್ವಾ? ಒಳ್ಳೆ ಚೆನ್ನಾಗಿರುತ್ತಲ್ವಾ? ಒಳ್ಳೆ ನೆನವಾಗು ಸಾಂಬಾರು ಚೆನ್ನಾಗಿ ಆಗೈತೆ ಕಣ ಮಾವಯ್ಯ. ಮಾತ್ರ ಬಹಳ ಚೆನ್ನಾಗೈತೆ ಸಾಂಬಾರು. ನೋಡ್ ರುಚಿ ಹೆಂಗೈತೆ ನೋಡ್ ಮಾವಯ್ಯ. ನನ್ ಪ್ರಕಾರ ಸಾಂಬಾರ್ ಚೆನ್ನಾಗೈತೆ. ಅತ್ತೇನೆ ಮಾಡಿರೋದು ಸಾಂಬಾರು ಇವತ್ತು. ಮಾವಯ್ಯ, ಒಂದ್ರೇಟು ಚಿಕನ್ ಚಿಲ್ಲಿ ಹಾಕ್ತೀನಿ. ಚಿಕನ್ ಚಿಲ್ಲಿ ತಿಂತೀರಾ? ಚಿಕನ್ ಚಿಲ್ಲಿ, ಸ್ವಲ್ಪ ಕಬಾಬು, ಸ್ವಲ್ಪ ಬಿರಿಯಾನಿ ಎಲ್ಲ ಹಾಕ್ತೀನಿ. ತಿಂದ್ರಿ ಮಾವಯ್ಯ, ಒಂದ್ ಚೂರು ಈಟೀಟೆ ತಿಂದ್ರಿ, ಜಾಸ್ತಿ ಅಂತ ತಿನ್ಬೇಡ್ರಿ. ನೀವೇನು ಬೇಕಾದ್ರೆ ಒಂದ್ ಸ್ವಲ್ಪ ಹಾಕ್ಕೊಡೋಣ. ಅಮ್ಮಣಿ, ಎಲ್ಲ ಅಡಿಗೆ ಚೆನ್ನಾಗೈತೆ. ಈಗ ಸದ್ಯಕ್ಕೆ ಮಟನ್ ಸಾಂಬಾರಿಂದ ಮುದ್ದೆ ಎಲ್ಲ ತಿನ್ಬಿಡ್ತೀನಿ. ನೋಡೋಣ ಬೇಕಾದ್ರೆ ರೈಸಿಂದ ಅನ್ನದಿಂದ ಊಟ ಮಾಡ್ತೀನಿ ನೋಡ್ರಿ. ಅವಾಗ ಬೇಕಾದ್ರೆ ಅದೇನೇನು ಹೇಳಿರಲ್ಲ ಒಂದ್ 2 ಪೀಸ್ ಹಾಕಿರಂತೆ.